ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಎಲ್ಲ ಉವಾಪುಗಳು ಮುಖ್ಯಮಂತ್ರಿಗಳು ಹೋಗಿದ್ದು ಒಂದು ಕಾರ್ಯಕ್ರಮದ ನಿಮಿತ್ತ ಕೇಂದ್ರ ಸರ್ಕಾರದ ಸಚಿವರನ್ನು ಭೇಟಿ ನೋಡ್ತೀರಿ ಮಾಧ್ಯಮದಲ್ಲಿ. ರಾಜನಾಥ್ ಸಿಂಗ್ ಭೇಟಿಯಾಗಿದ್ದಾರೆ, ನಮ್ಮ ಉಪಮುಖ್ಯಮಂತ್ರಿಗಳು ಇವತ್ತು ಪ್ರಹ್ಲಾದ್ ಜೋಶಿ ಅವರು ಭೇಟಿಯಾಗಿದ್ದಾರೆ. ಅನೇಕ ಕಾರ್ಯಕ್ರಮದ ನಿಮಿತ್ತ, ಅಭಿವೃದ್ಧಿ ನಿಮಿತ್ತ ಹೋಗ್ತಾ ಇರ್ತಾರೆ ಡೆಲ್ಲಿಗೆ ಹೋದಾಗ ಒಂದು ಹೊಸ ಸುದ್ದಿ ನೀವು ಮಾಧ್ಯಮದವರು ಹರಡಿಸ್ತೀರಿ. ಏನು ಮುಖ್ಯಮಂತ್ರಿ ಬದಲಾವಣೆ ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಹೂವಾಪೂವಗಳಿರಲ್ಲ. ಅದೇನೂ ಆಗೋದಿಲ್ಲ. ಅದು ಆಗೋ ಟೈಮ್ಗೆ ಆಗುತ್ತೆ. ಏನು ಆಗಬೇಕು ಅದು ಆಗೇ ಆಗುತ್ತೆ. ಅದನ್ನು ಯಾರು ನಿಲ್ಲಿಸೋಕ್ಕಾಗೋದಿಲ್ಲ. ಆದರೆ ಸುಮ್ಮನೆ ಈ ಹೂವಾಪೂವಗಳಂತರ ಜನರನ್ನು, ಕಾರ್ಯಕರ್ತರನ್ನು ಹೆಚ್ಚು ಮನಸ್ಕರಿಸುವಂಥ ಕೆಲಸ ಆಗ್ತಾಯಿದೆ. ಅದು ಆಗಬಾರ್ದು. ಕೆಲವೊಂದಿಷ್ಟು ಶಾಸಕರು ಹುಸೇನವರು ಈಗ CM DKC ಅವರು ಆಗಬೇಕು ಅಂತ ಓಪನ್ ಆಗಿ ಹೇಳ್ತಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ನಾನೇ 5 ವರ್ಷ CM ಅಂತಂದು ಈಗಾಗಲೇ ಕ್ಲಾರಿಫಿಕೇಶನ್ ಕೊಡೋದು ತಪ್ಪೇನಿದೆ? ಕೊಟ್ಟರೆ ಏನು ತಪ್ಪಿದೆ? 5 ವರ್ಷ ಸಮರ್ಪಕವಾಗಿ ಇವತ್ತು ಸರ್ಕಾರವನ್ನು ನಡೆಸಿದಂಥ ವ್ಯಕ್ತಿ ಅವ್ರು ಹೇಳ್ತಾರೆ, ಮಾಡಿದ ತಪ್ಪೇನಿದೆ? ಅದರಲ್ಲಿ ಏನು ಸುಮ್ಮನೆ ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ, ಅವರವರ ವಿಚಾರಗಳನ್ನು ಹಂಚ್ಕೋತಾ ಇರ್ತಾರೆ. ಹಂಚ್ಕೊಂಡ ತಕ್ಷಣ ಇದು ಹೈಕಮಾಂಡ್ ಕೇಳಬೇಕಾ? ವರಿಷ್ಠರು ಅಂತ ಇದ್ದಾರೆ. ಆ ವರಿಷ್ಠರು ಏನು ನಿರ್ಣಯ ತೆಗೆದುಕೋತಾರೆ, ಸೂಕ್ತ ಸಮಯಕ್ಕೆ ತೆಗೆದುಕೋತಾರೆ. ಅದು ಆಗೋದು ಮುಂದೆ ಬದಲಾವಣೆಗಳು ಆಗಬೇಕು. ಏನು ಇವತ್ತು ಏನೇನು ಆಗಬೇಕಾಗಿದೆ, ಮಂತ್ರಿ ಸಂಪುಟ ವಿಸ್ತರಣೆ ಆಗಬೇಕಾಗಿದೆ, ಅದು ಎಲ್ಲ ಇದ್ದಾವೆ. ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಸ್ವಲ್ಪ ಕಾಲಾವಕಾಶ ಕೊಟ್ಟು ಮಾಡ್ತೀವಿ ಅಂತ ಹೇಳಿ ಅದು ಆಗುತ್ತೆ. ಅಲ್ಲ, DK ಶಿವಕುಮಾರ್ ಅವರು ಹೆಚ್ಚಿನ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ನೋಡಿ, ಮತ್ತಷ್ಟು ಇದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತು ಬದ್ಧತೆ ಇದೆ. ವಿ ಬಿಲೀವ್ ಇನ್ ಹೈಕಮಾಂಡ್, ವಿ ಟ್ರಸ್ಟ್ ಇನ್ ಹೈಕಮಾಂಡ್. ವಾಟ್ ಎವರ್ ಹೈಕಮಾಂಡ್ ಸೇಸ್ ವಿ ಲಿಸನ್. ಆಲ್ ದ MLAs. ಇವತ್ತು 140 ಜನ ಆಗಿರ್ಬೋದು, 150 ಜನ ಶಾಸಕರು ಇರ್ಬೋದು. ಆ ಬದ್ಧತೆ, ಶಿಸ್ತು ಯಾವ ಪಕ್ಷದಲ್ಲಿ ಕಾಣ್ತೀರಿ ಅಂದರೆ ಅದು ಕಾಂಗ್ರೆಸ್ಸಲ್ಲಿ ಮಾತ್ರ. ಹೈಕಮಾಂಡ್ ಏನು ಆದೇಶ ಕಳಿಸುತ್ತೆ ಆ ಆದೇಶದಂತೆ ನಾವು ನಡಿ ಹೋಗ್ಬೇಕು. ಅದರಲ್ಲಿ ಏನೇನೂ ಬದಲಾವಣೆ ಆಗೋದಿಲ್ಲ. ಯಾರ ಬೆಂಬಲ, ಈ ಮತದಾನ, ಇದೇನು ಚುನಾವಣೆನಾ? ಏನು ಚುನಾವಣೆ ಮಾಡೋಕ್ಕೆ, ಸಾರ್ವಜನಿಕ ಚುನಾವಣೆ ಮಾಡೋಕ್ಕೆ ಕೊಟ್ಟಿಲ್ಲ. ಇದು ಹೈಕಮಾಂಡ್ ನಿರ್ಧಾರ ಮಾಡುವಂಥದ್ದು, ಅದು ಮಾಡುತ್ತೆ. ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಕೂಡ ಜೋರಾಗಿ ಹೇಳ್ತಾರೆ. ಒಬ್ಬರಿಗೆ ಒಂದೇ ಸ್ಥಾನ ಇರಬೇಕು. ಒಂದು ಕಡೆ ಸಚಿವರು ಇರ್ತಾರೆ, ಇನ್ನೊಂದು ಕಡೆ DC ಇರ್ತಾರೆ. ನೋಡಿ, ಎಲ್ಲ ಚರ್ಚೆಗಳು ಇವೆ, ಯಾವ ಅಂತಿಮ ಅಲ್ಲ. ಚರ್ಚೆಗಳು ಸುಮ್ಮನೆ ಚರ್ಚೆಗಳು ಆಗ್ತಿರ್ತಾವೆ. ಅದರಾಗಿ ತಾವಿದಿರಲ್ಲ, ಅದಕ್ಕೆ ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬ ಪ್ರಚಾರ ಕೊಡಬೇಕು. ಮಾಧ್ಯಮದವರು ಕೂಡ ಇದ್ರಿ, ತಮಗೂ ಕೂಡ ಧನ್ಯವಾದಗಳು ಅರ್ಪಿಸ್ತಿಲ್ಲ. ಯಾಕಂದರೆ ಇಂಥ ಚರ್ಚೆಗಳನ್ನು ನೀವು ಮಾಡ್ತೀರಿ, ಮಾಡಿ ನಮ್ಮವ್ರು ಕೆಲವಷ್ಟು ಅವರವರ ಸ್ವಂತ ವಿಚಾರಗಳನ್ನು, ಅವರ ಒಂದು ಅನಿಸಿಕೆಗಳನ್ನು ಹೇಳುವಂಥದ್ರಲ್ಲಿ ತಪ್ಪೇನಿದೆ? ಸಚಿವ ಸ್ಥಾನ ಬೇಕಂತ ಆಕಾಂಕ್ಷಿಗಳಿದ್ದಾರೆ ಸರ್, ನೀವು ಕೂಡ ಇದ್ದೀರಿ. ಅದರಲ್ಲಿ ಎಣ್ಣೆ ಮಾತೇ ಇಲ್ಲ. ಸಚಿವರಾಗಿ ನೋಡೋದು ಒಬ್ಬೊಬ್ಬರಿಗೆ ಹೊಟ್ಟೆ ಊರಿ ಬೀಳ್ತಾ ಇದೆ ಸರ್. ಭಾಳಷ್ಟು ಜನ ನಮ್ಮ ಹಿರಿಯರು ಎಲ್ಲರೂ ಹೋಗಿ ಹೇಳಿದ್ದಾರೆ. ಇದೇ ನಾನು ಕೂಡ ಆಕಾಂಕ್ಷಿದ್ದೀನಿ. ಅದರಲ್ಲಿ ಎಣ್ಣೆ ಮಾತಿಲ್ಲ. ನನಗೊಂದು ಅವಕಾಶ ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ. ಕೊಟ್ಟರೆ ಸಮರ್ಪಕವಾಗಿ ನಿವಾರಿಸುವಂಥ ಶಕ್ತಿ ಕೂಡ ಇದೆ ಅನ್ನೋದು. ನೀವು ಸಚಿವರಾದ್ರೆ ಯಾರಿಗೆ ಹೊಟ್ಟೆ ಊರಿಗೋಸ್ಕರ ನಾವು ಮಾಡ್ತೀವಿ. ಹೊಟ್ಟೆ ಉರಿಸೋದಕ್ಕೋಸ್ಕರ ನಾನು ಸಚಿವ ಆಗ್ತಾ ಇಲ್ಲ. ಯಾರಿಗೂ ಉರಿಸ್ಬೇಕು ಅನ್ನೋ ಉದ್ದೇಶ ಇಲ್ಲ. ನಾನು ದೇಶದ ರಾಜಕಾರಣಿ ಅಲ್ಲ. ನಾನು ದ್ವೇಷವನ್ನು ಬಿಟ್ಬಿಟ್ಟಿದ್ದೀನಿ. ಭಾಳ ದಿವಸದಿಂದ ದ್ವೇಷವನ್ನು ಬಿಟ್ಟಿದ್ದೀನಿ. ಒಬ್ಬ ಕಾರ್ಯಕರ್ತರಾಗಿ ಪಕ್ಷದಲ್ಲಿ 50 ವರ್ಷಗಳ ಕಾಲದಿಂದ ನಮ್ಮ ಮನೆತನ ಕಾಂಗ್ರೆಸ್ಸಲ್ಲಿ ಇದೆ. ನಮ್ಮ ತಂದೆಯವರು, ತಾಯಿಯವರು, ನಾನು ಆ ಒಂದು ನಿಟ್ಟಿನಲ್ಲಿ ನನಗೂ ಕೂಡ ಅವಕಾಶವನ್ನು ಕೊಟ್ಟು ನಾನು ಸಮರ್ಪಕವಾಗಿ ಪಕ್ಷವನ್ನು ಸಂಘಟನೆ ಮಾಡ್ತೀನಿ. ರಾಜ್ಯಾದ್ಯಂತ ಇವತ್ತು ಸಂಘಟನೆ ಮಾಡೋದಕ್ಕೆ ನನಗೂ ಆಗುತ್ತೆ, ಅನುಕೂಲ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ. ಇತ್ತೀಚೆಗೆ ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ಕಾರಜೋಳವರಾಗಿರ್ಬೋದು, ಈ ನವೆಂಬರ್ ನಂತರ ಸರ್ಕಾರ ಇರೋದಿಲ್ಲ, ಕುದುರೆ ವ್ಯಾಪಾರ ಟೈಪ್ ಜೋರು ನಡೀತಾ ಇದೆ. ಶಾಸಕರ ಖರೀದಿ ನಡೀತಾ ಇದೆ. ಒಂದು ಕಡೆ DKC ಅವರು ಖರೀದಿ ಮಾಡ್ತಾರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು. ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದವರಿಗೆ ನೇರವಾಗಿ ವಿಧಾನಸೌಧದಲ್ಲಿ ಕುಂದ್ರಕ್ಕೆ ಒಂದು ಸಾರಿ ಅದು ಜನ, ಈ ರಾಜ್ಯ ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಡಿಯೂರಪ್ಪನವ್ರು ಬಂದರು, ಹಿಂಬಾಗಿಲಿಗಿಂತಲೇ ಸಮ್ಮಿಶ್ರ ಸರ್ಕಾರ, ಅಲಯನ್ಸು ಮುಖಾಂತರನೇ ಬಂದರು. ಕಳೆದ ಸಾರಿ ಸರ್ಕಾರ ಮಾಡಿದಾಗ, ಮುಖ್ಯಮಂತ್ರಿ ಆದಾಗ ಏನು ಮಾಡಿದ್ರು? ಕಾಂಗ್ರೆಸ್ ಶಾಸಕರನ್ನ ಖರೀದಿ ಮಾಡಿ, ದುಡ್ಡು ಕೊಟ್ಟು ಖರೀದಿ ಮಾಡಿದ್ದೀವಿ. ರಾಜ್ಯದ ಜನತೆಗೆ ಗೊತ್ತೈತಿ, ಖರೀದಿ ಮಾಡಿ ಸರ್ಕಾರ ಮಾಡ್ತೀವಿ. ಅದು ನಿಶ್ಚಳ ಬಹುಮತದಿಂದ ಅಲ್ಲ, ಇದು ಜನರಿಗೆ ಗೊತ್ತಿದೆ. ಅವರು ಅಧಿಕಾರ ಯಾವತ್ತೂ ಬರೋಕ್ಕಾಗೋದಿಲ್ಲ ಈ ರಾಜ್ಯದಲ್ಲಿ, ಅದು ಗೊತ್ತಾಗಿದೆ. ಅವ್ರು ಏನಾದರೂ ಕುತಂತ್ರ ರಾಜಕಾರಣಿನೇ ಮಾಡಬೇಕು. ಕುತಂತ್ರ ಇದನ್ನು ಹುಡ್ಕೊಂಡೇ ಬಂದಿದ್ದಾರೆ. ಇವತ್ತು ಅದೇ ತಂತ್ರವನ್ನು ಹುಡ್ತಾ ಇದ್ದಾರೆ. ನಾವು ಮರಕ್ಕೆ ಸರ್ಕಾರ ಬೀಳುತ್ತೆ, ಅಲ್ಲಿ ಯಾರನ್ನೋ ಎತ್ತು ಕಟ್ಟೋದು, ಅದು ಸರ್ಕಾರ ಬೀಳಿಸೋದಕ್ಕೆ ಇವರೇ ಪ್ರಯತ್ನ ಮಾಡ್ತಾ ಇದ್ದಾರೆ.
ಇದು ಭಾಳ ಸ್ಪಷ್ಟವಾದ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನೋಡ್ತಿದ್ದೀರಿ ಇಡಿ ದಾಳಿ, CBI ದಾಳಿ ಇವೆಲ್ಲ ಯಾಕೆ ಆಗ್ತಾ ಇದ್ದಾರೆ? ಇದು ಹೆದರಿಕೆ, ನಮ್ಮ ಶಾಸಕರಿಗೆ ಎದುರಿಸೋದು. ನೀವು BJPಗೆ ಬರಲಿಲ್ಲ ಅಂದ್ರೆ ನಾವು ನಿಮ್ಮನ್ನು ಇಡಿ ದಾಳಿ ಮಾಡ್ತೀವಿ, CBI ದಾಳಿ ಮಾಡ್ತೀವಿ, ಇದು ಎಲ್ಲ ಶಾಸಕರಿಗೂ ಭಯ ಇದೆ. ನಾನು ಹಿಡ್ಕೊಂಡೇ ಇದೆ. ಆದ್ರೆ ನನಗೆ ಏನು ಬೇಕಾದ್ರೆ ಕಿತ್ಕೊಳ್ಳೋರು, IDR ಮಾಡಲಿ IBR ಮಾಡಲಿ, ನಾನು ಅದಕ್ಕೆ ಸಜ್ಜೆ. ಆಗ್ತಾವ, ಮಾಡೇ ಮಾಡ್ತಾರೆ ಅವರು. ಈ ಎಲ್ಲರಿಗೂ ಹೆದರಿಕೆ. 55 ಶಾಸಕರನ್ನ ಪಟ್ಟಿ ಮಾಡ್ಯಾರ BJಪಿಯವರು ಆಲ್ರೆಡಿ. 55 ಜನ ಶಾಸಕರು ಪಟ್ಟಿ ಮಾಡಿದ್ದಾರೆ. ಅವ್ರಿಗೆ CBI ಹೆದರಿಕೆ ಹಾಕೋದು. ಅವ್ರ ಮನೆಗೂ ಕಳಿಸ್ಯಾರ ಈಗಾಗಲೇ ಏಜೆಂಟ್ಗಳನ್ನ, BJP ಏಜೆಂಟ್ರನ್ನು ಕಳಿಸಿ ಅವ್ರಿಗೆ ಹೆದರಿಕೆ ಹಾಕ್ಯಾರ. ನೀವು ನಮ್ಮ ಪಕ್ಷಕ್ಕೆ ಬರಲಿಲ್ಲ ಅಂತಂದ್ರೆ ನಾವು ನಿಮ್ಮನ್ನು ಇಡಿ ದಾಳಿ ಮಾಡಿಸ್ತೀವಿ, CBI ದಾಳಿ ಮಾಡಿಸ್ತೀವಿ, ನಿಮ್ಮ ಅಕ್ರಮ ಆಸ್ತಿ ಇದಾವೋ ಅವು ಅದಾವು ಅಂತ ಹೆದರ್ಸ್ತೀವಿ. ಅಲ್ಲ, ಅದಕ್ಕೆ ನಾವು ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ನನ್ನ ಹತ್ರ ಏನು ಇದ್ರು ಇರ್ಬೋದು. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.